ಸಾರದೆ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ಬಿಗ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಸಿಇಟಿ ಬರೆಯುವಂತಹ ಮಕ್ಕಳಿದ್ರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಖಂಡಿತ ಹೆಲ್ಪ್ ಆಗ್ಬಹುದು. ಸೊ ನಾನು ಇದನ್ನ ಯಾವ್ದಾದ್ರು ಒಂದು ವಿಷಯವನ್ನ ನಾನು ಪೇಪರ್ ಅಲ್ಲಿ ಓದಿದಾಗ ಸೊ ಕೆಲವರಿಗಾರು ಇದನ್ನ ಹೇಳೋದ್ರಿಂದ ಹೆಲ್ಪ್ ಆಗ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಇಂಥ ವಿಡಿಯೋಗಳನ್ನ ತರ್ತೀನಿ. ನೀವು ಕೇಳ್ಬೋದು ಏನು ಪೇಪರ್ ಅಲ್ಲಿ ಬಂದಿರೋದನ್ನ ಹೇಳೋದು ಏನ್ ಮಹಾ ಮೇಡಮ್ ಗೊತ್ತಿರುತ್ತೆ ಅಂತ, ಬಟ್ ಎಲ್ಲಾ ವಿಷಯವನ್ನು ಎಲ್ಲರಿಗೂ ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ದಿರೋರು ಒಂದಿಬ್ಬರು ತಿಳ್ಕೊಂಡ್ರು ನನಗೆ ಅದೇ ಸಾರ್ಥಕತೆ. ಸೊ ಹಾಗಾಗಿ ಯಾವ ವಿಷಯ ಸಿಇಟಿ ಬರೆಯೋ ಮಕ್ಕಳಿಗೆ ಹೆಲ್ಪ್ ಆಗೋದಕ್ಕೆ ಗವರ್ಮೆಂಟ್ ತಂದಿರುವಂತ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಮೊದಲನೇದಾಗಿ ಯೂಟ್ಯೂಬ್ ನಲ್ಲಿ ಸಿಇಟಿ ಗೈಡ್ ಒಳ್ಳೇದಲ್ವಾ? ನಿಮ್ಮ ಮೊಬೈಲ್ ನಲ್ಲೇ ಸಿಇಟಿಗೆ ಸಂಬಂಧಪಟ್ಟಂತಹ ಏನಾದ್ರೂ ಗೊಂದಲಗಳು ಎಲ್ಲ ವಿಷಯಗಳನ್ನ ಅವರು ಯೂಟ್ಯೂಬ್ ಅಲ್ಲಿ ನಿಮ್ ಜೊತೆ ಹಂಚ್ಕೊಂತಾರೆ. ಅದು ಏನು ಅಂತ ಹೇಳಿ ನೋಡೋಣ. ಸಿಇಟಿ ಅರ್ಜಿ ಭರ್ತಿ, ಆಪ್ಷನ್ ದಾಖಲು, ಹಾಗೆ ಆಪ್ಷನ್ ದಾಖಲು, ಸೀಟು ಹಂಚಿಕೆ ಪ್ರಕ್ರಿಯೆ ಸೇರಿದಂತೆ ಪ್ರತಿ ಮಾಹಿತಿಯನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸುವ ಉದ್ದೇಶದಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ವಿಕಸನ ಎನ್ನುವ ಯೂಟ್ಯೂಬ್ ಚಾನೆಲ್ ಆರಂಭಿಸಿದೆ. ಈಗ ಗೊತ್ತಾಗಿದೆ ಅನ್ಕೊಂತೀನಿ. ಯೂಟ್ಯೂಬ್ ಚಾನೆಲ್ ನ ಹೆಸರು ಕೆಇಎ ವಿಕಸನ ಎನ್ನುವ ಒಂದು ಯೂಟ್ಯೂಬ್ ಚಾನೆಲ್. ಅದನ್ನ ನೀವು ಓಪನ್ ಮಾಡಿದಾಗ ನಿಮಗೆ ಸಂಬಂಧಪಟ್ಟ ಸಿಇಟಿಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳು ಅದರಲ್ಲಿ ಇರುತ್ತೆ. ಸೊ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಶುಕ್ರವಾರ ಮಾತಾಡಿ ಹೇಳ್ತಾರೆ. ಈ ಮಾತುಗಳಲ್ಲಿ ವಿದ್ಯಾರ್ಥಿಗಳನ್ನ ಜಾಗೃತಿಗೊಳಿಸುವ ಬಗ್ಗೆ ಮಾತನಾಡಿದ ಅವರು, ಸಿಇಟಿ ಪ್ರಕ್ರಿಯೆ ಪೂರ್ಣ ವಿವರಗಳನ್ನ ಹಂತ ಹಂತವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನ ಇನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವರು ನಿಮ್ಗೆ ಪೂರ್ತಿ ವಿವರವನ್ನ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸಿಇಟಿ ಪ್ರಕ್ರಿಯೆಗೆ ಮಾತ್ರ ಸೀಮಿತವಾಗದೆ ನೇಮಕಾತಿ ಪ್ರಕ್ರಿಯೆ ಸಂದರ್ಭದಲ್ಲೂ ಈ ಚಾನೆಲ್ ಮೂಲಕ ಮಾಹಿತಿಯನ್ನ ವಿತರಿಸಲಾಗುವುದು ಅಂತ ಹೇಳಿದ್ರೆ, ನಿಮ್ಗೆ ಸ್ಟಾರ್ಟಿಂಗ್ ಮಾತ್ರ ಅಲ್ಲದೇನೆ ಕೊನೆಗೆ ನೇಮಕಾತಿ ಆಗತ್ತಲ್ವಾ, ಸೆಲೆಕ್ಷನ್ ಲಿಸ್ಟ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅವ್ರ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಈ ಚಾನಲ್ ಅಲ್ಲಿ ತಿಳಿಸ್ತಾರೆ. ಸೊ ನಿಮ್ಗೆ ಏನಾದ್ರು ಗೊಂದಲಗಳಿದ್ದಾಗ ಸೊ ಅದ್ರಲ್ಲಿ ನೀವು ತಿಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಸ್ತು ನನಗೆ. ಈ ಮಾಹಿತಿ ತುಂಬಾ ಜನ ಗೊತ್ತಿರ್ಬೋದು ಅಥವಾ ಸ್ಕೂಲಲ್ಲಿ ಹೇಳಿರ್ಬೋದು, ಬಟ್ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಈ ತರದ ಇದು ಒಂದ್ ಚಾನೆಲ್ ಇದೆ ಅನ್ನೋದನ್ನ ನೀವು ಹುಡುಕಿ ವಿಷಯವನ್ನ ತಿಳ್ಕೊಬಹುದು. ಸೊ ಇದು ಸಿಇಟಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಆಯ್ತು. ಚಾನೆಲ್ ಹೆಸರು ಗೊತ್ತಾಗಿದೆ ಅನ್ಕೊಂತೀನಿ, ಕೆಇಎ ವಿಕಸನ ಎನ್ನುವ ಯೂಟ್ಯೂಬ್ ಚಾನೆಲ್. ಓಕೆ, ಹಾಗೆ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, ಹಾಗೆ ಸಿಇಟಿಗೆ ಸಂಬಂಧಪಟ್ಟಂತ ಇನ್ನೊಂದು ಮಾಹಿತಿ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಇದು ಯೂಸ್ ಆಗುತ್ತೆ ಅನಿಸ್ತು. ಒಳ್ಳೆ ನಿರ್ಧಾರ ಇದು ಅವ್ರು ಮಾಡ್ತಿರುವಂತದ್ದು. ಯಾವ್ದು ಅಂತ ಹೇಳಿದ್ರೆ, ಕಾಲೇಜಿನಲ್ಲೇ ಪೂರ್ವ ಸಿದ್ಧತಾ ಸಿಇಟಿ ಅಂತ ಹೇಳಿದ್ರೆ, ಸಿಇಟಿ ಬರೆಯೋ ಸಂದರ್ಭದಲ್ಲಿ ಮಕ್ಕಳು OMR ಶೀಟ್ ಇರುತ್ತೆ, ಅದರಲ್ಲಿ ಹಲವಾರು ತಪ್ಪುಗಳನ್ನ ಮಾಡಿ ತುಂಬಾ ತೊಂದರೆಗೆ ಸಿಲ್ಕೋತಾ ಇದ್ರು. ಸೊ ಇದನ್ನ ತಪ್ಪಿಸೋ ಸಲುವಾಗಿ ಏನ್ ಮಾಡಿದ್ದಾರೆ, ಈ ಸರಿ ಪೂರ್ವ ಸಿದ್ಧತಾ ಸಿಇಟಿ ಅಂತ ಮಾಡಿದ್ದಾರೆ. ಅಂತ ಹೇಳಿದ್ರೆ, ಈಗ SSLC ಮಕ್ಕಳು ಎಕ್ಸಾಮ್ ಬರೆಯೋ ಮೊದಲು ಒಂದು ಪ್ರಿಪರೇಟರಿ ಅಂತ ಹೇಗ್ ಬರೀತಾರೋ ಅದೇ ತರ ನಮ್ಮ ಮಕ್ಳು ಏನ್ ಮಾಡ್ತಾರೆ, ಪೂರ್ವ ಸಿದ್ಧತಾ ಸಿಇಟಿ ಕೂಡ ಅಟೆಂಡ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ರಿಯಲ್ ಆಗಿ ಬರೆಯುವಾಗ ಆಗುವ ಮಿಸ್ಟೇಕ್ ಗಳನ್ನ ಮೊದ್ಲೇ ಅವರು ಸರಿ ಮಾಡ್ಕೊಂಡಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದ್ರ ಸಲುವಾಗಿ ಮಾಡಿರುವಂತದ್ದು. ಅದೇನು ಅಂತ ಹೇಳಿ ನೋಡೋಣ. ಇದೇ ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಸಿಇಟಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲು ನಿರ್ಧರಿಸಿದೆ. ಆದರೆ ಇದರ ಪ್ರಶ್ನೆ ಪತ್ರಿಕೆಯನ್ನ ಪ್ರಾಧಿಕಾರ ರಚಿಸುವುದಿಲ್ಲ. ಬದಲಾಗಿ ಆಯಾ ಕಾಲೇಜಿನ ಹಂತದಲ್ಲೇ ಮಾದರಿ ಪ್ರಶ್ನೆ ಪತ್ರಿಕೆ ರೂಪಿಸಿಕೊಂಡು ಪರೀಕ್ಷೆ ಮಾಡಬೇಕಿದೆ. ಸಿಇಟಿ ಮುಖ್ಯ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳು ಮಾಡುವ ತಪ್ಪುಗಳನ್ನ ನಿಯಂತ್ರಿಸುವ ಸಲುವಾಗಿ ಈ ಪರೀಕ್ಷೆ ಮಾಡುತ್ತಿದೆ. ಗೊತ್ತಾಗಿದೆ ಅನ್ಕೊಂತೀನಿ. ಇದನ್ನ ಪ್ರಾಧಿಕಾರ ಅವ್ರು ಮಾಡೋದಿಲ್ಲ, ಸ್ಕೂಲ್ ಲೆವೆಲ್ ಅಲ್ಲಿ ಕಾಲೇಜ್ ಲೆವೆಲ್ ಅಲ್ಲೇ ಕೊಡ್ತಾರೆ. ಸೊ ಅವರೇ ಮಾಡ್ಬೇಕಾಗತ್ತೆ. ಅಂದ್ರೆ ಮಕ್ಕಳು ಮಾಡುವ ಮಿಸ್ಟೇಕ್ ಗಳು ಮೊದ್ಲೇ ತಿದ್ದುಕೊಳ್ಳುವಂತ ಒಂದು ಅವಕಾಶ. ಕೆಇಎ ಏಪ್ರಿಲ್ 16 ಮತ್ತು 17ರಂದು ಸಿಇಟಿ ಪರೀಕ್ಷೆ ನಡೆಸಲಿದೆ. ಓಕೆನಾ? ದ್ವಿತೀಯ PUC ವಿಜ್ಞಾನ ವಿಷಯದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆನ ತೆಗೆದುಕೊಳ್ತಾರೆ. ಪ್ರತಿ ವರ್ಷ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಳ್ಳುತ್ತಾರೆ. ಜನವರಿ 23ರಿಂದಲೇ ಸಿಇಟಿ ಅರ್ಜಿ ಸಲ್ಲಿಕೆ ಅವಕಾಶ ಸ್ಟಾರ್ಟ್ ಆಗಿದೆ, ಇವಾಗಲೇ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್
ವಿದ್ಯಾರ್ಥಿಗಳಿಗೆ ಇದರಿಂದ ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ವಿದ್ಯಾರ್ಥಿಗಳು ತರಗತಿ ಮಟ್ಟದ ಪರೀಕ್ಷೆಯಲ್ಲಿ ವಿವರವಾದ ಉತ್ತರ ಬರೆಯಲಿದ್ದು ಸಿಇಟಿ ನಲ್ಲಿ OMR ಶೀಟ್ ಮೂಲಕ ಅವರು ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಬೇಕಾಗುತ್ತದೆ. ಅಂತ ಹೇಳಿದ್ರೆ ನಾವು ಮಕ್ಕಳು ಸ್ಕೂಲ್ ಏನು ಕಾಲೇಜ್ ಲೆವೆಲ್ ಅಲ್ಲಿ ಯಾವ ತರ ಬರೀತಾರೆ ಅಂತ ಹೇಳಿದ್ರೆ ಜಾಸ್ತಿ ಬರೆಯೋದಿರುತ್ತೆ ಅಂತ ಹೇಳಿದ್ರೆ ಅವರು ವಿವರವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಬರೀತಾರೆ. ಆದ್ರೆ ಸಿಇಟಿ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಅವ್ರ ಏನ್ ಮಾಡ್ಬೇಕು, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೊ ಅದಕ್ಕೆ ಅವರು OMR ಶೀಟ್ ಅಲ್ಲಿ ಅವ್ರು ಅದನ್ನ ಸರ್ಕಲ್ ಮಾಡ್ಬೇಕಾಗಿರುತ್ತೆ. ಸೊ ಇದು ಹೇಗಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಹಾಗೆ ನಡೆಯೋದು. ನೀವು ಅದಕ್ಕೆ ಹೆಲ್ಪ್ ಆಗ್ಬೇಕು ಅಂದ್ರೆ OMR ಶೀಟ್ ಅನ್ನು ಮೊದಲೇ ಒಂದಿಷ್ಟು ಹೊರಗೆ ತಗ್ಸ್ಕೊಂಡು ಮಕ್ಳಿಗೆ ಅದನ್ನ ಮನೇಲಿ ಕೂಡ ಒಂದು ಕಡಿಮೆ ಅವಧಿಯಲ್ಲಿ ಹೇಗೆ ಅದನ್ನ ಫಿಲ್ ಮಾಡೋದನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದರಿಂದ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ ಟೈಮ್ ಮ್ಯಾನೇಜ್ ಮಾಡೋದು. ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲ ಬಾರಿಗೆ ಸಿಇಟಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಗೊಂದಲಕ್ಕೆ ಒಳಗಾಗ್ತಾರೆ. ಹೇಗ್ ತುಂಬಿಸೋದು, ಆಮೇಲೆ ಅಲ್ಲಿ ರಿಜಿಸ್ಟರ್ ನಂಬರ್ ಫಿಲ್ ಮಾಡ್ಬೇಕಾಗಿರುತ್ತೆ, ಅವೆಲ್ಲವನ್ನ ಕೂಡ ಅವರು OMR ಶೀಟ್ ಅಲ್ಲೇ ಮಾಡ್ಬೇಕಾಗತ್ತೆ. ಕಳೆದ ಸಿಇಟಿಯಲ್ಲಿ 10% ವಿದ್ಯಾರ್ಥಿಗಳು ನೋಂದಣಿ ಸಂಖ್ಯೆ ಸೇರಿದಂತೆ ಹಲವು ತಪ್ಪುಗಳನ್ನ ಮಾಡಿರುವುದನ್ನ ಪ್ರಾಧಿಕಾರ ಪತ್ತೆ ಹಚ್ಚಿದೆ. ಅಂದ್ರೆ 10 to 15% ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ಅದನ್ನ ಫಿಲ್ ಮಾಡೋದ್ರಲ್ಲಿ ರಾಂಗ್ ಮಾಡಿದ್ದಾರೆ. ಸೊ ಈ ರೀತಿಯ ಹಲವು ತಪ್ಪುಗಳನ್ನ ನಿಯಂತ್ರಿಸೋದು ಹಾಗೂ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆಯ ಸಿದ್ಧತೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲು ನಿರ್ಧರಿಸಿದೆ. ಮೊದಲೇನೆ ಅವ್ರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸುವಂತದ್ದು. 2 ಪರೀಕ್ಷೆ ನಡೆಸಬೇಕು. ಒಬ್ಬ ವಿದ್ಯಾರ್ಥಿಗಳಿಗೆ 8 OMR ಗಳಂತೆ ಲೆಕ್ಕ ಹಾಕಿ ಪ್ರಾಧಿಕಾರ ಈಗಾಗಲೇ PU ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಕಳುಹಿಸಿದೆ. ಪ್ರತಿ ಪ್ರಶ್ನೆ ಪತ್ರಿಕೆ 60 ಅಂಕಗಳಿಗೆ ಸಿಇಟಿ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ರೂಪಿಸಿ ಪರೀಕ್ಷೆ ನಡೆಸಲು ಸೂಚಿಸಿದೆ. ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆ ಎಷ್ಟಿರುತ್ತೆ, 60 ಅಂಕಗಳಿಗೆ ಸಿಇಟಿ ನಡೆಸ್ತಾರೆ. ಇದು ಕಾಲೇಜ್ನವರೇ ನಡೆಸುವಂತದ್ದು. ಇದನ್ನ ರೆಡಿ ಮಾಡ್ಕೊಡೋದು ಅವರೇ. ಈ ವೇಳೆ ವಿದ್ಯಾರ್ಥಿಗಳಿಗೆ ಅಣುಕು ಪರೀಕ್ಷೆ ಮತ್ತು OMR ಉತ್ತರ ಪತ್ರಿಕೆಯ ಬಗ್ಗೆ ತಿಳಿಸ್ಬೇಕು. ಅವ್ರಿಗೆ OMR ಶೀಟ್ ಹೇಗ್ ತುಂಬಿಸೋದು, ಅದನ್ನ ಎಲ್ಲವನ್ನ ಡೀಟೇಲ್ ಆಗಿ ಅವರು ಹೇಳ್ಕೊಡ್ಬೇಕು ಕಾಲೇಜಿನಲ್ಲಿ. ಪರೀಕ್ಷೆ ಮುಗಿದ ಬಳಿಕ ಎಂದಿನಂತೆ OMR ಶೀಟ್ ಗಳನ್ನ ವಾಪಸ್ ಪಡಿಬೇಕು. ಕಾಲೇಜ್ನವರು ವಿದ್ಯಾರ್ಥಿಗಳು ಫಿಲ್ ಮಾಡಿದ್ಮೇಲೆ ಅದನ್ನ ಅವರು ರಿಟರ್ನ್ ತಗೋಬೇಕು. ವಿದ್ಯಾರ್ಥಿಗಳಿಗೆ ಕಾರ್ಬನ್ ಕಾಪಿ ನೀಡ್ಬೇಕು. ಅಂದ್ರೆ ಆ ಫಿಲ್ ಮಾಡಿದ್ಮೇಲೆ ಅದರ ಕೊನೆಯಲ್ಲಿ ಏನಾಗುತ್ತೆ, ಅಂಟ್ಕೊಂಡಿರುತ್ತೆ, ಅದನ್ನ ಅವ್ರು ತೆಗೆದ್ಬಿಟ್ಟು ಆ ಕಾರ್ಬನ್ ಶೀಟ್ ಅನ್ನ ಏನ್ ಮಾಡ್ಬೇಕು, ಕಾರ್ಬನ್ ಕಾಪಿನ ಇವರು ನೀಡಬೇಕು. ಮೌಲ್ಯಮಾಪನವನ್ನ ಕಾಲೇಜು ಹಂತದಲ್ಲೇ ಮಾಡಿ ವಿದ್ಯಾರ್ಥಿಗಳಿಗೆ ಅಂಕವನ್ನ ತಿಳಿಸಬೇಕು. ಮೌಲ್ಯಮಾಪನವನ್ನ ಕಾಲೇಜು ಹಂತದಲ್ಲೇ ಮಾಡಿ ವಿದ್ಯಾರ್ಥಿಗಳಿಗೆ ಅಂಕಗಳನ್ನ ತಿಳಿಸ್ಬೇಕು. ಕಾಲೇಜು ಹಂತದಲ್ಲಿ ಅದನ್ನ ಮಾಡ್ಬಿಟ್ಟು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಇಷ್ಟು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಏನೇನ್ ಮಿಸ್ಟೇಕ್ಸ್ ಗಳು ಆಗಿದೆ ತುಂಬಿಸೋದ್ರಲ್ಲಾಗ್ಲಿ ಯಾವುದೇ ವಿಷಯದಲ್ಲಿ ಅವ್ರು ಮಾಡಿರುವಂತ ಮಿಸ್ಟೇಕ್ ಅನ್ನ ಅವರು ಹೇಳ್ಬೇಕಾಗತ್ತೆ. ಈ ಎಲ್ಲಾ ಉತ್ತರ ಪತ್ರಿಕೆಗಳನ್ನ ನೈಜ ಪರೀಕ್ಷೆಗೆ ಮುನ್ನವೇ ನಾಶಪಡಿಸ್ಬೇಕು. ಅಂತ ಹೇಳಿದ್ರೆ ರಿಯಲ್ ಎಕ್ಸಾಮ್ ನಡೆಯುತ್ತಲ್ಲ, ಅದಕ್ಕಿಂತ ಮುಂಚೆನೆ ಇದನ್ನ ಅವರು ಹರಿದಾಕುವಂತದ್ದು ಮಾಡ್ಬೇಕಾಗತ್ತೆ. ನೈಜ ಪರೀಕ್ಷೆ ರೀತಿಯಲ್ಲಿ ಇದನ್ನು ಸಹ ನಡೆಸ್ಬೇಕು. ಹೇಗೆ ರಿಯಲ್ ಆಗಿ ಪರೀಕ್ಷೆ ಮಾಡ್ತಾರಲ್ವಾ, ಅದೇ ರೀತಿಯಲ್ಲೇ ಇದನ್ನು ಕೂಡ ಮಾಡಿದಾಗ ಮಕ್ಳಿಗೆ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಅವ್ರು ಮಾಡುವಂತ ತಪ್ಪುಗಳು ಕಡಿಮೆ ಆಗುತ್ತೆ, ಹಾಗೆ ಭಯ ಹೋಗುತ್ತೆ ಅವ್ರಿಗೆ. ಒಂದು ಅಟೆಂಪ್ಟ್ ಫಸ್ಟ್ ಗೆ ಮಾಡಿದಾಗ ಸೊ ಅವ್ರು ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂತಾರೆ. ಇದನ್ನ ಅವರು ಆಕ್ಚುಲಿ ಯಾವಾಗ್ಲೂ ಮಾಡ್ಬೇಕಿತ್ತು. ಎಷ್ಟೋ ಮಕ್ಳಿಗೆ ಹೆಲ್ಪ್ ಆಗ್ತಿತ್ತು. ನಮ್ಮ ಕೆಲವೊಂದು ವಿಷಯದಲ್ಲಿ ಕೆಲವು ಸ್ಲೋ ಆಗಿದೆ, ಗೌರ್ಮೆಂಟ್ ಏನು ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ್ಲಾದ್ರು ಈ ಪ್ರಿಪರೇಷನ್ ಮಾಡ್ತಿದಾರಲ್ಲ, ಅದಕ್ಕೆ ಹೇಳೋದು, ನೀವೆಲ್ಲವದನ್ನ ಅವ್ರಿಗೆ ಕಾಯ್ತಾ ಕೂತ್ಕೋಬೇಡಿ. ಇಂಥ ಸಂದರ್ಭ ಬಂದಾಗ ನೀವು ಕೂಡ ಮಕ್ಳಿಗೆ OMR ಶೀಟ್ ತರಿಸ್ಕೊಂಡು ಅವರು ಎಕ್ಸಾಮ್ ಅಲ್ಲಿ ಒಂದು ಪೇಪರ್ ರೆಡಿ ಮಾಡ್ತಿದ್ರೆ ನೀವೇನ್ ಮಾಡಿ ಅಂತ OMR ಶೀಟ್ ಗಳನ್ನ ಕೊಟ್ಟು ಬೇರೆ ಯಾವ್ದಾದ್ರು ಮಾಮೂಲಿ ಬರ್ಸಿ ಮಲ್ಟಿಪಲ್ ಚಾಯ್ಸ್ ಅನ್ನ ಹೇಗ್ ತುಂಬಿಸ್ಬೇಕು ಫಾಸ್ಟ್ ಆಗಿ, ಅದು ತುಂಬಿಸೋದು ಕೂಡ ಒಂದು ಕಲೆ. ಯಾಕಂದ್ರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಹಾಗಂತ ಕಡಿಮೆ ಲೈಟ್ ಆಗು ಮಾಡಬಾರ್ದು. ಒಂದ್ ಹಂತದಲ್ಲಿ ಚೆನ್ನಾಗಿರೋ ಪೆನ್ ಅನ್ನು ಉಪಯೋಗಿಸ್ಕೊಂಡು ಶಾರ್ಟ್ ಪೀರಿಯಡ್ ಅಲ್ಲಿ ಯೋಚನೆ ಮಾಡಿ ಮಾಡೋದು ಹೇಗ ಅನ್ನೋದನ್ನ ನೀವು ಕೂಡ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಬಹುದು. ದಿನಕ್ಕೊಂದೊಂದು ಮಾಡಿದ್ರು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಇದನ್ನ ಪ್ರಯತ್ನ ಮಾಡಿ. ಇದಿಷ್ಟು ಇವತ್ತು ನನ್ಗೆ ನಿಮ್ ತಿಳಿಸ್ಬೇಕಂತಿರುವ ವಿಷಯ. ಸಿಇಟಿಗೆ ಸಂಬಂಧಪಟ್ಟಿದ್ದು PUCಗೆ ಮಕ್ಕಳಿಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ವಿಡಿಯೋವನ್ನ ಮಾಡಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.